ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಇಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಮುಳಬಾಗಿಲ್, ಕೋಲಾರ್. ಡಿಯರ್ ಸ್ಟೂಡೆಂಟ್ಸ್, ನಾವು ಈ ಸೀರೀಸಲ್ಲಿ ಡಿಸ್ಕಸ್ ಮಾಡೋಣ ಯೂನಿಟ್ 4 ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U. ಅಂದರೆ ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಡಿಡಕ್ಷನ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ. ಅಂದರೆ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು, ಸಿಂಪಲ್ ಆಗಿ ಹೇಳ್ಬೇಕಂತಂದರೆ ನಾವು ಏನು ಬರ್ತಕ್ಕಂತಹ ಎಲ್ಲ ಇನ್ಕಮ್ಸ್ನ ಅಂಡರ್ 5 weights ಡಿವೈಡ್ ಮಾಡ್ತೀವಿ, ಹೌದಾ? ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ. ನಾವು ಈ ಒಂದು ಮೊದಲಿನ ಸೀರೀಸಲ್ಲಿ ಎಲ್ಲವನ್ನು ತಿಳ್ಕೊಂಡಿದ್ದೇವೆ. ಈ ಎಲ್ಲವನ್ನ ನಾವು ಏನು ಮಾಡ್ತೇವೆ, ಕೊನೆಗೆ ಏನು ಮಾಡ್ತೇವೆ ಹೇಳಿ? ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ ಥರ ಎಲ್ಲ ಪ್ರತಿಯೊಂದು ಹೆಡ್ಡಲ್ಲಿ ನಾವೇನು ಮಾಡ್ತೀವಿ? ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿತೇವೆ. ಅದನ್ನು ಕಂಡುಹಿಡಿದಿದ್ದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನಾವು? ಅಲ್ಲಿಗೇನಾಯಿತು, ಅವೆಲ್ಲ ಟೋಟಲ್ ಇನ್ಕಮ್ಸ್ ಇದಾವಲ್ವ, 5 ಇನ್ಕಮ್ ಇದಾವಲ್ಲ, ಅವೆಲ್ಲವನ್ನು ನಾವೇನು ಮಾಡ್ತೀವಿ? ಮರ್ಜ್ ಮಾಡ್ತೀವಿ, ಹೌದಾ? ಅಂದರೆ ಕ್ಲಬ್ ಮಾಡ್ತೀವಿ. ಆ ಅಂಡರ್ ಆಲ್ 5 weights ಇನ್ಕಮ್ಸ್ ನಾವು ಕ್ಲಬ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದೇ ಗ್ರಾಸ್ ಟೋಟಲ್ ಇನ್ಕಮ್. ಆ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ನಾವೇನು ಮಾಡಬೇಕು? ವಿ ವಾಂಟ್ ಟು ಡಿಡಕ್ಟ್ ಸಮ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಅಂತ ಕರಿತೀವಿ. ಅವುಗಳನ್ನ ನಾವು ಫ್ಯಾಮಿಲಿಯಲ್ಲಿ 80C ಇಂದ ಶುರುವಾಗಿ 80U ಅನೇಕ ಡಿಡಕ್ಷನ್ಸ್ ಬರ್ತವೆ. ಅವುಗಳನ್ನ ನಾವೇನು ಮಾಡ್ತೀವಿ? ಡಿಡಕ್ಟ್ ಮಾಡ್ತೀವಿ. ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಅಂಡರ್ ಸೆಕ್ಷನ್ 80C ಟು 80U ಡಿಡಕ್ಷನ್ಸ್ನ ತೆಗೆದಾಗ ನಮಗೆ ಬರ್ತಕ್ಕಂಥದ್ದೇ ನೆಟ್ ಟೋಟಲ್ ಇನ್ಕಮ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕರಿತೇವೆ. ಆ ನೆಟ್ ಟೋಟಲ್ ಇನ್ಕಮ್ ಮೇಲೆ ಆಮೇಲೆ ನಾವು ಮತ್ತೆ ಇರ್ತಕ್ಕಂಥ ವಿಷಯನ ನಾವು ಡಿಸ್ಕಸ್ ಮಾಡ್ತೇವೆ. ನೋಡಿ, ಆ ಫಾರ್ಮೆಟ್ ಈ ರೀತಿ ಇರುತ್ತೆ, ಹೇಳಿದ್ನಲ್ಲ, ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ರೀತಿ. ಕನ್ಸಿಡರಿಂಗ್ ದ ಅಬೋವ್ ಪಾಯಿಂಟ್ಸ್, ಕಂಪ್ಯೂಟೇಷನ್ ಆಫ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಮಸ್ಟ್ ಬಿ ಮೇಡ್ ಇನ್ ದ ಫಾಲೋವಿಂಗ್ ಫಾರ್ಮೆಟ್. ಸೊ ಯಾವ ರೀತಿ ಮಾಡ್ತೀವಿ? ಇನ್ಕಮ್ ಫ್ರಮ್ ಸ್ಯಾಲ್ರಿ ತಗೊಂಡ್ವಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತಗೊಂಡ್ವಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ತಗೊಂಡ್ವಿ. ಅಂದರೆ ಏನದು? ಟ್ಯಾಕ್ಸಬಲ್ ಇನ್ಕಮ್. ನೆಕ್ಸ್ಟು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಅದರ್ ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ನಾವು ಮೊನ್ನೆ ನೋಡಿದ್ವಲ್ಲ, ಕ್ಯಾಪಿಟಲ್ ಗೇನ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದೆನ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಅದನ್ನು ಸಪ್ರೇಟಾಗಿ ತೊಗೊಳ್ಬೇಕು, ಯಾಕಂದರೆ ಅದು ನಾರ್ಮಲ್ ರೇಟ್ ಆಫ್ ಟ್ಯಾಕ್ಸ್ ಬರೋದ್ರಿಂದ. ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದರ್ ದೆನ್ ಕ್ಯಾಶುವಲ್ ಇನ್ಕಮ್, ಇವೆಲ್ಲವನ್ನು ಟೋಟಲ್ ಮಾಡಿದಾಗ ನಮಗೇನು ಬರುತ್ತೆ? ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಬರ್ತದೆ. ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಬಂದಮೇಲೆ ನಾವು ಅದರಲ್ಲಿ ಏನು ಮಾಡ್ತೀವಿ? ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಇಲ್ಲಿ ಬರ್ತವೆ, ನೋಡಿದ್ರಾ? ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಇದನ್ನು ನಾವು ಲೆಸ್ ಮಾಡಬೇಕು. ಆವಾಗ ನಮಗೇನಾಗುತ್ತೆ? ಅದರ್ ಟ್ಯಾಕ್ಸಬಲ್ ಇನ್ಕಮ್ ಬರ್ತದೆ. ಆಮೇಲೆ ಇನ್ನೇನು ಮಾಡಬೇಕು ನೀವು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಕ್ಯಾಶುವಲ್ ಇನ್ಕಮ್, ಇದನ್ನು ನೀವು ಮತ್ತೆ ಆ್ಯಡ್ ಮಾಡಬೇಕು. ಆವಾಗ ನಿಮ್ಗೇನಾಗುತ್ತೆ? ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಬರ್ತದೆ. ಇದನ್ನು ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಏನಂತಾರಲ್ಲ, ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ನೀವು ಗಮನಿಸ್ಬೇಕಾಗಿದ್ದೇನೆಂದರೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಇದೆಯಲ್ಲ, ಇದೆಲ್ಲಿ ಬರುತ್ತೆ ಅಂತ ನೀವು ಗಮನಿಸಬೇಕು. ಏನು ಇನ್ಕಮ್ ಫ್ರಮ್ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದೆನ್ ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ಗೆ ಯಾವುದು ಒಳಪಡೋದಿಲ್ಲವೋ ಆ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಆಮೇಲೆ ಇನ್ಕಮ್ ಫ್ರಮ್ ಯಾಕೆ ಹೇಳಿ ಅದಕ್ಕೆ ಸೇಮ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಇರೋದು, ಟ್ಯಾಕ್ಸ್ ಇರೋದು, ಅದಕ್ಕೋಸ್ಕರ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇದೆಲ್ಲ ಕೂಡ ಸ್ಲ್ಯಾಬ್ಸಲ್ಲಿ ಡಿಸೈಡ್ ಆಗುವಂಥದ್ದು, ಅದಕ್ಕೋಸ್ಕರ ಅವೆಲ್ಲವ ಒಂದು ಕಡೆ ಹಾಕಿದಾಗ ನಿಮಗೆ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಆ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ನೀವೇನು ಮಾಡಬೇಕು? ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಟು 80U ಏನೇನು ಡಿಡಕ್ಷನ್ಸ್ ಬರ್ತವೆ ಅವೆಲ್ಲವನ್ನು ಲೆಸ್ ಮಾಡಿಬಿಡಬೇಕು.
ಆವಾಗ ನಿಮಗೆ ಅದರ್ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ನಾವೊಂದು ಈ ಸೀರೀಸಲ್ಲಿ ಏನು ಈ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C2 80U ಅವು ಏನು ಅವುಗಳನ್ನ ಮಾತ್ರ ನಾವೇನು ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ಮುಂದಿನ ಚಾಪ್ಟ್ರಲ್ಲಿ ಮುಖ್ಯದನ್ನು ನಾವು ಡಿಸ್ಕಸ್ ಮಾಡೋಣ. ಇದ್ರ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂದರೆ, ಇನ್ ಕಂಪ್ಯೂಟಿಂಗ್ ಟ್ಯಾಕ್ಸಬಲ್ ಇನ್ಕಮ್ an assessee can claim tax benefit in the form of deductions. Various deductions are available to the assessee under section 80 of the Income Tax Act. These deductions represent tax incentives made available to taxpayers. Since these deductions are converted under the chapter 6A of the income tax, they are popularly known as deduction under section 6A. And here classification of deductions under section 80. For the assessment year 1920, total 32 deductions are available. ಎಷ್ಟು ಅಂಡರ್ ಸೆಕ್ಷನ್ 80C to 80 ಎಷ್ಟಿದಾವೆ? 32 ಡಿಡಕ್ಷನ್ಸ್ ಇದ್ದಾವೆ. These deductions are classified into following categories: deductions for certain expenses incurred or contributions made, deductions for certain incomes earned, deductions for special purposes. So ನೀವು ಸುಮ್ಮನೆ ಜಸ್ಟ್ ತಿಳ್ಕೊಳ್ಬೇಕೇನಂದರೆ ಈ 80C to 80 ಏನಪ್ಪ ಅಂದರೆ ಸರ್ಕಾರ ಟ್ಯಾಕ್ಸ್ ಪೇಯರ್ಸಿಗೆ ಕೊಡ್ತಕ್ಕಂಥ ಇನ್ಸೆಂಟಿವ್, ಆಯಿತಾ, ಒಂದು ಸೌಲಭ್ಯ ಕೊಡ್ತಕ್ಕಂಥದ್ದು. ಯಾಕಂದರೆ ಅವ್ರು ಯಾವುದೋ ಒಂದು ಸ್ಪೆಷಲ್ ಪರ್ಪಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಥವಾ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ಅದಕ್ಕೋಸ್ಕರ ಸರ್ಕಾರ ಅವ್ರು ಕೊಡ್ತಕ್ಕಂಥ ಸೌಲಭ್ಯ. ಇವೆಷ್ಟಿದ್ದಾವೆ? ಇವು ಪ್ರತಿ ವರ್ಷ ಚೇಂಜ್ ಆಗ್ತಾ ಇರ್ತವೆ. ಈ ವರ್ಷದಲ್ಲಿ ಅಸೆಸ್ಮೆಂಟ್ ಇಯರ್ 1920ಗೆ 32 ಡಿಡಕ್ಷನ್ಸು ಇದ್ದಾವೆ. ಈಗ ಅವಾಗಲೂ ನಾವು ಪಾಪ್ಯುಲರ್ ಆಗಿ 80C to 80U ಅಂತ ಹೇಳ್ಬಿಟ್ಟು ಕರಿತೇವೆ. ಡಿಡಕ್ಷನ್ ಫಾರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆರ್ ಕಾಂಟ್ರಿಬ್ಯೂಷನ್ ಮೇಡ್. ನೀವು ಯಾವುದಾದ್ರೂ ನಿಮ್ಗೆ ಖರ್ಚುಗಳಾಗಿದ್ರೆ ಅಥವಾ ನೀವು ಕಾಂಟ್ರಿಬ್ಯೂಷನ್ ಮಾಡಿದರೆ ನಿಮಗೆ ಈ ಕೆಳಕಂಡ ಡಿಡಕ್ಷನ್ಸ್ ಬರ್ತವೆ. ನೋಡಿ, 80C ಶುರುವಾಗೋದು 80C ಇಂದ, ಆಯಿತಾ. ಅದಕ್ಕೋಸ್ಕರನೇ 80C to 80U ಅನ್ನೋದು. 80C ಶುರುವಾಗುತ್ತೆ, 80Eಗೆ ಎಂಡ್ ಆಗ್ತದೆ. 80C, 80CCC, 80CCD, 80CCG, 80D, 80DD, 80DDB, 80E, 80EE, 80G, 80GG, 80GGA, 80GGB, 80GGC, ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಡಿಡಕ್ಷನ್ಸ್ ಫಾರ್ ಸರ್ಟೈನ್ ಇನ್ಕಮ್ಸ್ ಅರ್ನ್ಡ್. ನೀವು ಈ ಇನ್ಕಮ್ಸ್ ಅರ್ನ್ ಮಾಡಿದ್ರೆ ನಿಮಗೆ ಕೊಡ್ತಕ್ಕಂಥದ್ದು 80IA, 80IAB, 80IAC, 80IB, 80IBA, 80IC, 80ID, 80IE, 80JJA, 80LA, 80P ಇವು ಇನ್ಕಮ್ಸ್ ಅರ್ನ್ ಮಾಡಿದ್ರೆ. 80PA, 80QQB, 80RRB, 80TTA, 80TTB ಇದು ಕೂಡ ಇನ್ಕಮ್ಸ್ಗೆ. ನೆಕ್ಸ್ಟು ಸ್ಪೆಷಲ್ ಪರ್ಪಸ್ಗೆ ಅಂತ ಎರಡಿದ್ದಾವೆ, 80JJAA ಮತ್ತು 80U. ಇಷ್ಟು ಮುಗೀತು. ನೋಡಿದ್ರಾ, ಇಲ್ಲಿ 80Cಗೆ ಶುರುವಾಗಿ 80Uಗೆ ಏನಾಗ್ತಾಯಿದೆ, ಎಂಡ್ ಆಗ್ತಾಯಿದೆ. ಅದಕ್ಕೆ ಡಿಡಕ್ಷನ್ಸ್ನ ಫೆಮಿಲಿಯರ್ ಆಗಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅಂತಾರೆ. ಇವು ಪ್ರತಿ ವರ್ಷ ಕೆಲವು ಹೊಸ ಬರ್ತಾ ಇರ್ತವೆ, ಕೆಲವು ಡಿಲೀಟ್ ಆಗ್ತಾ ಇರ್ತವೆ. ಅಟ್ ಪ್ರೆಸೆಂಟ್ ಏನಾಗಿದೆ ಇದು, ಅಸೆಸ್ಮೆಂಟ್ ಇಯರ್ 1920ಗೆ ಪ್ರಕಾರ 32 ಅವೈಲೇಬಲ್ ಇದ್ದಾವೆ. ಆದರೆ ನಿಮ್ಮ ಸಿಲೆಬಸ್ಸಲ್ಲಿ ಇಷ್ಟಿಲ್ಲ, ಆಯಿತಾ. ಇನ್ ನಥಿಂಗ್, ಐ ಡೋಂಟ್ ವಾಂಟ್ ಟು ಥಿಂಕ್ ಏನಪ್ಪ ಎಷ್ಟಿದೆ ಅಂತ ನೀವು ಯೋಚನೆ ಮಾಡೋಂಗಿಲ್ಲ. ಅಟ್ ಪ್ರೆಸೆಂಟ್ ಯುವರ್ ಸಿಲೆಬಸ್ ತುಂಬ ಲಿಮಿಟೆಡ್ ಆಗಿದೆ. ನಿಮ್ಮ ಸಿಲೆಬಸ್ಸಲ್ಲಿ ಇರ್ತಕ್ಕಂಥದ್ದು ಬರೀ 8 ಅಷ್ಟೇ. ಈ 32 ಇದಾವಲ್ಲ, ಈ 32ರಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಇರ್ತಕ್ಕಂಥದ್ದು ಬರೀ 8 ಅಷ್ಟೇ. ಅದು ಯಾವುದು ಅಂತಂದರೆ 80C, 80CCC, 80CCD, 80D, 80G, 80GG, 80GGA ಆ್ಯಂಡ್ ಲಾಸ್ಟ್ ಒನ್ 80U, ಆಯಿತಾ. ಬರೀ 8 ಮಾತ್ರ ಇರೋದು. ಮತ್ತು ಈ 8 ಇದಾವಲ್ಲ, ಈ 8ಅಲ್ಲೂ ಕೂಡ ನಿಮಗೇನು ಇಲ್ಯುಸ್ಟ್ರೇಷನ್ ಬರೋಲ್ಲ. ನಿಮಗೆ ಒಂದು 80G ಮೇಲೆ ಮಾತ್ರ ಇಲ್ಯುಸ್ಟ್ರೇಷನ್ ಬರುತ್ತೆ. ಇನ್ನು ಮಿಕ್ಕಿದೆಲ್ಲ ಕೂಡ ಥಿಯರಿ ಅಷ್ಟೇ, ಆಯಿತಾ. ಸೊ ಹಾಗಾಗಿ ನಾವೇನು ಮಾಡೋಣ, ಇದನ್ನು ಸಿಂಪಲ್ಲಾಗಿ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಆಗಿ ನಾವು ಇದನ್ನು ತಿಳ್ಕೊಳ್ಳೋಣ. ಈಗ ನಾವು ಆ 8 ಡಿಡಕ್ಷನ್ಸ್ ಏನಿದ್ದಾವೆ ನಮ್ಮ ಸಿಲೆಬಸ್ಸಲ್ಲಿ, ಅವುಗಳ ಬಗ್ಗೆ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಈಗ ಜಸ್ಟ್ ಥಿಯರಿ ಪಾರ್ಟ್ ಡಿಸ್ಕಸ್ ಮಾಡೋಣ. Once theory completed, let us go illustrations on those. Okay. First one is 80C.
ಈ ಪ್ರತಿಯೊಂದು ಡಿಡಕ್ಷನ್ಸ್ ಕೂಡ ನಾವು ಒಂದು 4 ಸ್ಟೆಪ್ಸಲ್ಲಿ ಡಿಸ್ಕಸ್ ಮಾಡೋಣ. ಇದು ಯಾರಿಗೆ ಅಪ್ಲೈ ಆಗುತ್ತೆ, ಮತ್ತು ಏನಕ್ಕೆ ಅಪ್ಲೈ ಆಗುತ್ತೆ, ಯಾವಾಗ ಅಪ್ಲೈ ಆಗುತ್ತೆ, ಎಷ್ಟು ಅಪ್ಲೈ ಆಗುತ್ತೆ, ಟು ಹೂಮ್, ಫಾರ್ ವಾಟ್, ವೆನ್ ಆ್ಯಂಡ್ ಹೌ ಮಚ್. ಸೊ ಈ ಒಂದು 4 ಪಾಯಿಂಟಲ್ಲಿ ಡಿಸ್ಕಸ್ ಮಾಡೋಣ. ಇಟ್ಸ್ ವೆರಿ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್. ಆ್ಯಂಡ್ ಟು ಹೂಮ್ ಇಟ್ ಈಸ್ ಅಪ್ಲೈ, ATC ವಿಲ್ ಅಪ್ಲೈ ಓನ್ಲಿ ಟು ಇಂಡಿವಿಜುವಲ್ಸ್ ಆ್ಯಂಡ್ HUF. ಇನ್ನು ಯಾರಿಗೂ ಅಪ್ಲೈ ಆಗಲ್ಲ ಆಯಿತಾ. ಅಂದರೆ ಈ ಕಂಪನಿ, ಆರ್ಟಿಫಿಷಿಯಲ್ AOP, ಆಮೇಲೆ ಲೈಕ್ ಪಾರ್ಟ್ನರ್ಶಿಪ್ ಫಾರ್ಮ್ಸ್, ಇವು ಯಾವುದಕ್ಕೂ ಕೂಡ ಇದು ಅಪ್ಲೈ ಆಗಲ್ಲ. ಓನ್ಲಿ ಇಂಡಿವಿಜುವಲ್ಸ್ ಆ್ಯಂಡ್ HUF. ಫಾರ್ ವಾಟ್ ಇಟ್ ಈಸ್ ಅಂದರೆ ಫಾರ್ ಅಪ್ರೂವ್ಡ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಮೇಡ್ ಬೈ ದ ಅಸೆಸಿ ಆಯಿತಾ. ಅಪ್ರೂವ್ಡ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ದ ಅಸೆಸಿ, ಅದಕ್ಕೆ ಮಾತ್ರ ಇದೇನಾಗುತ್ತೆ, ಅಪ್ಲೈ ಆಗುತ್ತೆ. ವೆನ್ ಇಟ್ ಈಸ್ ಅಪ್ಲೈ, ದ ಅಸೆಸಿ ಮಸ್ಟ್ ಪ್ರೊಡ್ಯೂಸ್ ದ ಪ್ರೂಫ್ ಆಫ್ ಸಚ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮೇಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಆಯಿತಾ. ಅವಾಗ ಮಾತ್ರ ಅಪ್ಲೈ ಆಗುತ್ತೆ. ಹೌ ಮಚ್, ಟೋಟಲ್ ಅಮೌಂಟ್ ಅಪ್ರೂವ್ಡ್ ಸೇವಿಂಗ್ಸ್ ಆರ್ 1,50,000 ವಿಚ್ ಎವರ್ ಈಸ್ ಲೆಸ್ ಆಯಿತಾ. ಟೋಟಲ್ ಅಮೌಂಟ್ ಆಫ್ ಅಪ್ರೂವ್ಡ್ ಸೇವಿಂಗ್ ಆರ್ 1,50,000, ಯಾವ್ದು ಕಡಿಮೆ ಇದ್ದರೆ ಅಷ್ಟು ಏನಾಗುತ್ತೆ ನಿಮಗೆ ಸೇವಿಂಗ್ಸ್ ಸಿಗುತ್ತೆ. ಆ್ಯಂಡ್ ನೋಟ್ ದ ಅಗ್ರಿಗೇಟ್ ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ATC, ATCCC, ATCCD ಕೆನಾಟ್ ಎಕ್ಸೀಡ್ 1,50,000. ಈ 1,50,000 ಮೂರು ಮಿಕ್ಸ್ ಆಗಿರ್ಬೇಕು. ATC, ATCC, ATCCD ಮೂರು ಮಿಕ್ಸ್ ಆಗುತ್ತೆ ಆಯಿತಾ. ಇದು ATC ಬಗ್ಗೆ. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ATCCC. ಇದು ಯಾರಿಗೆ ಅಪ್ಲೈ ಆಗುತ್ತೆ, ಇದು ಓನ್ಲಿ ಇಂಡಿವಿಜುವಲ್ ಅಸೆಸ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ. ಆಮೇಲೆ ಏನಕ್ಕೆ ಅಪ್ಲೈ ಆಗುತ್ತೆ ಅಂದರೆ ಫಾರ್ ಕಾಂಟ್ರಿಬ್ಯೂಟಿಂಗ್ ಎನಿ ಅಮೌಂಟ್ ಟುವರ್ಡ್ಸ್ ಪೆನ್ಷನ್ ಫಂಡ್ ಆಫ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆರ್ ಎನಿ ಅದರ್ ಇನ್ಶೂರೆನ್ಸ್ ಕಂಪನಿ ರೆಫರ್ ಟು ಇನ್ ಸೆಕ್ಷನ್ 10 ಆಯಿತಾ. ಎನಿ ಕಾಂಟ್ರಿಬ್ಯೂಟಿಂಗ್ ಎನಿ ಅಮೌಂಟ್ ಟುವರ್ಡ್ಸ್ ಪೆನ್ಷನ್ ಫಂಡ್ ಆಫ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆರ್ ಎನಿ ಅದರ್ ಇನ್ಶೂರೆನ್ಸ್ ಕಂಪನಿ, ಇದಕ್ಕೆ ATCCC ಅಪ್ಲೈ ಆಗುತ್ತೆ. ಆಮೇಲೆ ವೆನ್ ಇಟ್ ಈಸ್ ಅಪ್ಲೈ ಅಂದರೆ ದ ಕಾಂಟ್ರಿಬ್ಯೂಷನ್ ಮಸ್ಟ್ ಬಿ ಔಟ್ ಆಫ್ ಚಾರ್ಜಬಲ್ ಇನ್ಕಮ್ ಆಫ್ ದಿ ಅಸೆಸಿ ಆಯಿತಾ. ಅಸೆಸ್ಸಿಗೆ ಇನ್ಕಮ್ ಬರುತ್ತಲ್ಲ ಅದರಲ್ಲಿ ಅವ್ನು ಕಾಂಟ್ರಿಬ್ಯೂಟ್ ಮಾಡಿರಬೇಕು. ಹೌ ಮಚ್, ಆ್ಯಕ್ಚುಯಲ್ ಅಮೌಂಟ್ ಆಫ್ ಕಾಂಟ್ರಿಬ್ಯೂಟಿಂಗ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಆರ್ 1,50,000 ವಿಚ್ ಎವರ್ ಈಸ್ ಲೆಸ್. ಮತ್ತು ಅದೇ ನೋಟು aggregate amount of deduction under section ATC, ATCC, ATCCD cannot be exceeds 1,50,000. ಅಂದರೆ ಎಷ್ಟು ಅಮೌಂಟ್ ನೀವು ಕಾಂಟ್ರಿಬ್ಯೂಟ್ ಮಾಡಿರಿ ಮತ್ತು 1.5 ಲಕ್ಷ ವಿಚ್ ಎವರ್ ಈಸ್ ಲೆಸ್ ಅದು. ಮತ್ತು ನೀವು ಇಲ್ಲಿ ಗಮನಿಸಬೇಕು, ಬರೀ ATCCC ಮಾತ್ರ 1.5 ಲಕ್ಷಕ್ಕೆ ತೊಗೊಂಡಲ್ಲ ನಾವು, ಈ ಮೂರನ್ನು ಮಿಕ್ಸ್ ಮಾಡಿದ್ರು ಕೂಡ 1.5 ಲಕ್ಷಕ್ಕಿಂತ ಕಡಿಮೆನೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅಂದರೆ ಈ ಮೂರನ್ನು ಒಂದು ಬ್ಯಾಚ್ ಮಾಡಿದ್ದಾರೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ATC, ATCC, ATCCD ಈ ಮೂರನ್ನು ಟೋಟಲ್ ಮಾಡಿರಿ, ಎಷ್ಟು ಅಮೌಂಟ್ ನಿಮಗೆ ಡಿಡಕ್ಷನ್ಸ್ ಅವೈಲೇಬಲ್ ಇದೆ ಆರ್ 1,50,000 ವಿಚ್ ಎವರ್ ಇಸ್ ಲೆಸ್ ಅಷ್ಟು ತೊಗೊಳ್ಬೇಕು ಅಂತ ಸಿಂಪಲಾಗಿ ಹೇಳ್ಬೋದು ನಾವು. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ATCCD. ಟು ಹೂಮ್ ಯಾರಿಗಿದೆ ಅಪ್ಲೈ ಆಗುತ್ತೆ ಅಂದರೆ ಇಂಡಿವಿಜುವಲ್ಸ್ ಬೀಯಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಪಾಯಿಂಟೆಡ್ ಆನ್ ಆರ್ ಆಫ್ಟರ್ 1st Jan 2004 ಆರ್ ಎನಿ ಅದರ್ ಎಂಪ್ಲಾಯಿ ಇರ್ರೆಸ್ಪೆಕ್ಟಿವ್ ಆಫ್ ಡೇಟ್ ಆಫ್ ಜಾಯ್ನಿಂಗ್ ಸರ್ವಿಸ್ ಆರ್ ಎನಿ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್, ಇವ್ರಿಗೆಲ್ರಿಗೂ ಇದು ಅಪ್ಲೈ ಆಗುತ್ತೆ. ಆ್ಯಂಡ್ ಏನಕ್ಕೆ ಅಪ್ಲೈ ಆಗುತ್ತೆ ಅಂದರೆ ಫಾರ್ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಎಂಪ್ಲಾಯಿ ಅಂಡ್ ದ ಗೌರ್ಮೆಂಟ್ ಟುವರ್ಡ್ಸ್ ಪೆನ್ಷನ್ ಫಂಡ್ ಸ್ಕೀಮ್ notified by the central government ಆಯಿತಾ. ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಎಂಪ್ಲಾಯಿ ಆ್ಯಂಡ್ ಗೌರ್ಮೆಂಟ್ ಟುವರ್ಡ್ಸ್ ಪೆನ್ಷನ್ ಫಂಡ್ ಸ್ಕೀಮ್ ನೋಟಿಫೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಅಟ್ ಪ್ರೆಸೆಂಟ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPS ಆ್ಯಂಡ್ ಅಟಲ್ ಪೆನ್ಷನ್ ಯೋಜನಾ ಹ್ಯಾವ್ ಬೀನ್ ನೋಟಿಫೈಡ್ ಫಾರ್ ದ ಪರ್ಪಸ್ ಆಫ್ ಡಿಡಕ್ಷನ್ ಇನ್ ದಿಸ್ ಸೆಕ್ಷನ್ ಆಯಿತಾ. ATCCD ಇಲ್ಲಿ ನಾವು ಇದನ್ನು ಡಿಡಕ್ಷನ್ಸ್ ತೋರಿಸ್ಬೋದು. Next, when it is the contribution must be made towards the pension fund notified by the central government. ಅವಾಗ ನಾವು ಅದನ್ನು ನೋಟಿಫೈ ಮಾಡಬೇಕು, ಆವಾಗ ನಿಮ್ಗೆ ಅದು ಡಿಡಕ್ಷನ್ ಸಿಗುತ್ತೆ. ಹೌ ಮಚ್, ಎಷ್ಟು ಅಮೌಂಟು, ದ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ SSC ಇನ್ ಎಕ್ಸೆಸ್ ಆಫ್ 50,000 ಆರ್ 10% ಆಫ್ ಸ್ಯಾಲರಿ ಆಯಿತಾ. ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ SSC ಇನ್ ಎಕ್ಸೆಸ್ ಆಫ್ 50,000 ಆರ್ 10% ಸ್ಯಾಲರಿ ಅಷ್ಟು ನಿಮ್ಗೆ ಏನಾಗುತ್ತೆ ಇಲ್ಲಿ ಸಿಗುತ್ತೆ. And 20% of gross total income in case of self-employed person, whichever is less, ಅದನ್ನು ನೀವು ತಗೊಳ್ಬೇಕು. ಪ್ಲಸ್ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ಎನಿ ಅದರ್ ಪರ್ಸನ್, ಐ ಮೀನ್ ಎಂಪ್ಲಾಯರ್, 10% ಆಫ್ ಸ್ಯಾಲರಿ whichever is less, ಪ್ಲಸ್ ಅಡಿಷ್ನಲ್ 50,000 ಫಾರ್ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ SSC. ಸೊ ಇದಿಷ್ಟು ಕೂಡ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಅಂದರೆ ಇದನ್ನೆಲ್ಲ ಒಂದು ಸಮರೈಸ್ ಮಾಡಿ ಹೇಳಬೇಕು ಅಂತಂದರೆ
the total amount of deduction under section 80C, 80CC, 80CCD must not exceed 1,50,000. ಹೌದಾ? However, from an assessment year 12-13 contribution made the central government or any other employer to a pension scheme. ಸೊ ಇದು ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದರೆ, ಈ ಒಂದು ಫಾರ್ಮೆಟಲ್ಲಿ ಈ ಮೂರನ್ನು ಸೇರಿ ಕಂಡುಹಿಡಿಯಬೇಕು. ಯಾವ ಫಾರ್ಮೆಟ್ ಅಂದರೆ ನೋಡಿ ಈ ಥರ ಇರುತ್ತೆ. Accordingly, the combined deduction for section 80C, 80CC, 80CCD must be calculated in the following manner. ಏನು ಮಾಡ್ತೀನಂದರೆ, ಅಮೌಂಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ತಗೊಳ್ಳಿ, ಆಮೇಲೆ ಅಮೌಂಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80CCC ತಗೊಳ್ಳಿ, ಅಮೌಂಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80CCCD ಆಯಿತಾ, ಫಾರ್ ಅಸೆಸ್ಮೆಂಟ್ ಕಾಂಟ್ರಿಬ್ಯೂಷನ್ ಇನ್ ಎಕ್ಸೆಸ್ ಆಫ್ 50,000 ಇದನ್ನು ತಗೊಂಡು ಟೋಟಲ್ ಮಾಡಿ ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು 1,50,000. ಈ ಮೂರು ಟೋಟಲ್ಲು ಅಥವಾ 1,50,000 ವಿಚ್ ಎವರ್ ಈಸ್ ಲೆಸ್ ಅದನ್ನು ನೀವು ಡಿಡಕ್ಷನ್ ತಗೊಳ್ಳಿ. ಸೊ ಅದು ತಗೊಂಡಿದ್ದಾದ್ಮೇಲೆ ಆ್ಯಡ್ ಅಮೌಂಟ್ ಆಫ್ ಡಿಡಕ್ಷನ್ ಸೆಕ್ಷನ್ 80CCD ಫಾರ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಡಿಷ್ನಲ್ ಡಿಡಕ್ಷನ್ಸ್ ಆಯಿತಾ. ಎಂಪ್ಲಾಯರ್ ಏನು ಕಾಂಟ್ರಿಬ್ಯೂಟ್ ಮಾಡಿದ ಅದು ಹಾಕೊಳ್ಳಿ, ಅಡಿಷ್ನಲ್ ಡಿಡಕ್ಷನ್ಸ್ ಅದು ಹಾಕೊಳ್ಳಿ. ಸೊ ನಿಮಗೆ ಟೋಟಲ್ ಡಿಡಕ್ಷನ್ ಸೆಕ್ಷನ್ 80C, 80CC, 80CCD ಸಿಗ್ತದೆ. ಇದನ್ನು ಇಲ್ಲಸ್ಟ್ರೇಷನ್ ಮಾಡುವಾಗ ನಿಮ್ಗೆ ಏನಾಗುತ್ತೆ, ಇನ್ನಷ್ಟು ಫೆಮಿಲಿಯಾರಿಟಿ ಬರ್ತದೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ನಾವು ಡಿಸ್ಕಸ್ ಮಾಡೋಣ ಈಗ. ಇದು ಕೂಡ ಸೇಮ್ ಅದೇ 4 ಕ್ರೈಟೀರಿಯಾ ಮೇಲೆ. ಟು ಹೂಮ್ ಇಟ್ ಈಸ್ ಅಪ್ಲೈ, ಇಟ್ ಈಸ್ ಅಪ್ಲಿಕೇಬಲ್ ಟು ಇಂಡಿವಿಜುವಲ್ಸ್ ಆ್ಯಂಡ್ HUF. ಫಾರ್ ವಾಟ್ ಇಟ್ ಈಸ್, ಫಾರ್ ಪ್ರೀಮಿಯಮ್ ಪೇಯ್ಡ್ ಆನ್ ಮೆಡಿಕಲ್ ಇನ್ಶೂರೆನ್ಸ್ ಪಾಲಿಸಿ ಆಫ್ ಸೆಲ್ಫ್, ಸ್ಪೌಸ್, ಪ್ಯಾರೆಂಟ್ಸ್ ಆ್ಯಂಡ್ ಡಿಪೆಂಡೆಂಟ್ಸ್, ಚಿಲ್ಡ್ರನ್ ಆ್ಯಂಡ್ ಆನ್ ಪಾಲಿಸಿ ಆಫ್ ಎನಿ ಮೆಂಬರ್ ಆಫ್ ದಿ ಫ್ಯಾಮಿಲಿ ಆಯಿತಾ. 80D ಅದಕ್ಕೆ ಅಪ್ಲೈ ಆಗುತ್ತೆ. ಆಮೇಲೆ when it will apply, the policy must be in accordance with the scheme framed in this behalf of by General Insurance Corporation of India and approved by the central government or any other insurer and approved by the Insurance Regulatory Development Authority. So that time it will apply. And how much, ಎಷ್ಟು ಇದು ಅಂತಂದರೆ, total amount of premium paid on policies of self, spouse and dependent and children or on the policy of any member of the family. ನೀವು ಎಷ್ಟು ಅಮೌಂಟ್ನ ಪೇ ಮಾಡಿರ್ತೀರಿ. ಆಮೇಲೆ ಪ್ಲಸ್ ಟೋಟಲ್ ಪ್ರೀಮಿಯಮ್ ಪೇಡ್ ಆನ್ ಪಾಲಿಸೀಸ್ ಆಫ್ ಪ್ಯಾರೆಂಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸ್ ಆಯಿತಾ, ಆರ್ ಮ್ಯಾಕ್ಸಿಮಮ್ ಲಿಮಿಟ್ ವಿಚ್ ಎವರ್ ಈಸ್ ಲೆಸ್, ಪ್ಲಸ್ expenditure incurred on medical treatment of senior citizens being self or spouse or parents in whose name in medical insurance policy is not taken or it is not available, or maximum limit whichever is less. ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಯಾವುದಪ್ಪ ಅಂತಂದರೆ, ಇಫ್ ಎನಿ ಆಫ್ ದ ಎಲಿಜಿಬಲ್ ಪಾಲಿಸಿ ಹೋಲ್ಡರ್ ಈಸ್ ಎ ಸೀನಿಯರ್ ಸಿಟಿಸನ್ ಆದರೆ 50,000 ರೂಪಾಯಿ. If any of the eligible policy holder is a senior citizen but the amount of premium paid policy such senior citizen is less than 25,000 ಆದರೆ 25,000 plus premium amount paid on policy of senior citizen ಇಷ್ಟು ಸಿಗ್ತದೆ. ಅದರ್ವೈಸ್ ಇದು ಯಾವುದೂ ಇಲ್ಲ ಅಂದರೆ 25,000 ಸಿಗುತ್ತೆ. ಫಾರ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸ್ ಆದರೆ 5,000 ರೂಪಾಯಿವರೆಗೂ ಸಿಗುತ್ತೆ. ನೆಕ್ಸ್ಟ್ ಈಗ ಡಿಸ್ಕಸ್ ಮಾಡೋಣ 80G. This 80G is a little long comparing to all other directions, and ಇದರಲ್ಲಿ ನಿಮಗೆ ಇಲ್ಲುಸ್ಟ್ರೇಷನ್ಸ್ ಕೂಡ ಇದ್ರ ಮೇಲೆ ಬರ್ತಕ್ಕಂಥದ್ದು ಜಾಸ್ತಿ. ಹಾಗಾಗಿ ಇದನ್ನು ನಾವು ತುಂಬ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಥಿಯರಿ ಆ್ಯಂಡ್ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಎರಡೂ ರೀತಿಯಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಸೊ ಕಾನ್ಸಂಟ್ರೇಟ್ ಮೋರ್ ಆನ್ ಹಿಯರ್. ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. To whom it is applicable? It is as applicable to all assessee. And for what? For only donations made by the assessee ಆಯಿತಾ. when it is applicable ಅಂತಂದರೆ, deductions can be claimed under this section only if donations made are approved donations. Donation to the following are not approved donations ಆಯಿತಾ. ಅಪ್ರೂವ್ಡ್ ಡೊನೇಷನ್ಸ್ಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಈ ಕೆಳಕಂಡಂತಹ ಡೊನೇಷನ್ಸ್ಗೆ ಇದು ಅಪ್ಲೈ ಆಗೋದಿಲ್ಲ. ಯಾವುದದು? donation to individuals, donation in kind, donation to institutes, fund, trust, society which is not sought approval by the Commissioner of Income Tax, donation to institution, fund, trust established for the benefit of any particular religion, community, caste, donation to political party, donation for which proof or evidence not produced ಆಯಿತಾ. ಇವೆಲ್ಲಕ್ಕೂ ಕೂಡ ಇದು ಅಪ್ಲೈ ಆಗೋದಿಲ್ಲ. ಆಮೇಲೆ
ಇಲ್ಲಿ ಎಷ್ಟು ನಿಮಗೆ ಡಿಡಕ್ಷನ್ ಸಿಗುತ್ತೆ ಇದರಲ್ಲಿ ಅಂತಂದರೆ, ಹೌ ಮಚ್ ಡಿಡಕ್ಷನ್ಸ್ ಮೇಡ್ ಬೈ ದ ಅಸೆಸಿ ಟು ಫಂಡ್ ಡೊನೇಷನ್ಸ್ ಮೇಡ್ ಬೈ ದ ಅಸೆಸಿ ಟು ಫಂಡ್ ಇನ್ಸ್ಟಿಟ್ಯೂಟ್ಸ್ ಎಕ್ಸೆಟ್ರಾ ಸ್ಪೆಸಿಫೈಡ್ ಇನ್ ನೋಟ್ ಎ 100%. ಕೆಲವು ಡೊನೇಷನ್ಸ್ ನೀವು ಎಷ್ಟು ಮಾಡ್ತೀರೋ ಅಷ್ಟು ನಿಮ್ಗೆ 100% ಸಿಕ್ಬಿಡುತ್ತೆ. ಪ್ಲಸ್ ಇನ್ನು ಕೆಲವು ಡೊನೇಷನ್ ಮೇಡ್ ಬೈ ದ ಅಸೆಸಿ ಫಂಡ್ ಇನ್ಸ್ಟಿಟ್ಯೂಟ್ ಅವು 50% ಮಾತ್ರ ಸಿಗ್ತದೆ. ಇನ್ನು ಕೆಲವು ಅಮೌಂಟ್ ಡಿಡಕ್ಷನ್ಸ್ ಫಾರ್ ಅದರ್ ಅಪ್ರೂವ್ಡ್ ಡೊನೇಷನ್ಸ್ ಮೇಡ್ ಬೈ ದ ಅಸೆಸಿ ಶೋನ್ ಇನ್ ದ ನೋಟ್ ಸಿ. ಆಯಿತಾ, ಅಲ್ಲಿ ನಿಮಗೆ ಅವರು ಎಷ್ಟು ಹೇಳ್ತಾರೆ ಅಷ್ಟು ಮಾತ್ರ ಸಿಗ್ತದೆ. ಇದನ್ನು ನಾವು ಡಿಸ್ಕಸ್ ಮಾಡಿ ಎಷ್ಟೆಷ್ಟು ಸಿಗ್ತದೆ ಅಂತ ಹೇಳ್ಬಿಟ್ಟು ನೋಡಿ. ಈಗ ನಾವು ನೋಟ್ ಎ ಡಿಸ್ಕಸ್ ಮಾಡೋಣ. ಈ ನೋಟ್ ಎ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಡೊನೇಷನ್ಸು 100% ಡಿಡಕ್ಷನ್ ಸಿಗುತ್ತೆ. ಅಂದರೆ ನೀವು ಎಷ್ಟು ಡೊನೇಟ್ ಮಾಡ್ತೀರೋ ಅಷ್ಟು ನಿಮ್ಗೆ ಏನಾಗುತ್ತೆ ಡಿಡಕ್ಷನ್ಸು ನೀವು ಕ್ಲೈಮ್ ಮಾಡ್ಕೊಬೋದು, ಸಿಗ್ತವೆ. ಅವು ಯಾವಪ್ಪ ಅಂದರೆ, ಡೊನೇಷನ್ ಟು ದ ಫಾಲೋವಿಂಗ್ ಹ್ಯಾವ್ 100% ಡಿಡಕ್ಷನ್ಸ್. ಯಾವ್ಯಾವು? ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್, ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ಆರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್, ಡೊನೇಷನ್ ಟು ಆಫ್ರಿಕಾ ಫಂಡ್ and National Children's Fund, National Foundation for Communal Harmony, any university or any educational institution of national eminence approved by the prescribed authority, Maharashtra Chief Minister Earthquake Relief Fund, any fund set up by the government of Gujarat for providing relief to the victims of earthquake in Gujarat, Jilla Saksharata Samiti, the National Blood Transfusion Council and State Council for Blood Transfusion, any fund set by a state government for providing medical relief to the poor, the Army Central Welfare Fund for or the Indian Naval Benevolent Fund or the Air Force Central Welfare Fund, the Andhra Pradesh Chief Minister Cyclone Relief Fund, National Illness Assistance Fund, the Chief Minister's Relief Fund or the Lieutenant Governor's Relief Fund in respect of any state or union territory, as the case may be, National Sports Fund, National Cultural Fund, Fund for Technology Development and Application, any other fund set up for the welfare of the victims of earthquake in Gujarat, National Trust for Welfare of Pension with Asthma, Cerebral Palsy, mental retardation and multiple disabilities, and the Swachh Bharat Kosh set up by the central government, where any contribution is made to this fund is pursuance of the corporate social responsibility of the companies accordance with the Companies Act 2013 is not eligible. ಇದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSR ಆಗಿರ್ಬಾರ್ದು, ಅಪಾರ್ಟ್ ಫ್ರಮ್ ದಟ್ ಡೊನೇಷನ್ ಆಗಿರಬೇಕು. ಆಮೇಲೆ ದ ಕ್ಲೀನ್ ಗಂಗಾ ಫಂಡ್ ಸೆಟ್ ಅಪ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ನ್ಯಾಷನಲ್ ಫಂಡ್ ಫಾರ್ ಕಂಟ್ರೋಲ್ ಆಫ್ ಡ್ರಗ್ ಅಬ್ಯೂಸ್. ಆಯಿತಾ, ಇದಿಷ್ಟು ಈ ಒಂದು ಏನಿದ್ದಾವೆ A to X ಅಂದರೆ 24 ಆಯಿತು. ಈ 24ಕ್ಕೆ ನೀವೇನಾದರೂ ಡೊನೇಷನ್ ಕೊಟ್ಟರೆ 100% ನೀವು ಎಷ್ಟು ಡೊನೇಷನ್ ಕೊಡ್ತೀರೋ ಅಷ್ಟು ನಿಮಗೆ ಟ್ಯಾಕ್ಸಲ್ಲಿ ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 80C. ಆಮೇಲೆ ಈಗ ಡಿಸ್ಕಸ್ ಮಾಡ್ತೀವಿ ಇವು 50% ಡೊನೇಷನ್ಸ್ ಟು ದ ಫಾಲೋವಿಂಗ್ ಯಾವ 50% ಡಿಡಕ್ಷನ್. ಅಂದರೆ ಇದಕ್ಕೆ ನೀವು ಎಷ್ಟು ಡೊನೇಷನ್ ಕೊಡ್ತೀರೋ ಅದರಲ್ಲಿ 50% ಡಿಡಕ್ಷನ್ ನಿಮ್ಗೆ ಸಿಗ್ತದೆ. ಆಯಿತಾ, 100 ರೂಪಾಯಿ ಕೊಟ್ಟರೆ 50 ರೂಪಾಯಿ ಡಿಡಕ್ಷನ್ಸ್. ಅವು ಯಾವುದದು? ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ಪ್ರೈಮ್ ಮಿನಿಸ್ಟರ್ ಡ್ರಾಫ್ಟ್ ರಿಲೀಫ್ ಫಂಡ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಮತ್ತು ರಾಜೀವ್ ಗಾಂಧಿ ಫೌಂಡೇಶನ್. ಆಯಿತಾ, ಇದಕ್ಕೆ ನೀವು ಎಷ್ಟು ಡೊನೇಟ್ ಮಾಡ್ತೀರಿ ಅದರಲ್ಲಿ 50% ಮಾತ್ರ ನಿಮಗೆ ಡಿಡಕ್ಷನ್ಸ್ ಸಿಗುತ್ತೆ ಅಂಡರ್ ಸೆಕ್ಷನ್ 80G. ಇದು ಫಸ್ಟ್ 100, ಆಮೇಲೆ ಸೆಕೆಂಡ್ 50% ಆಯ್ತಲ್ಲ. ಅದೇ ರೀತಿ ಈಗ ನೋಟ್ C ಡಿಸ್ಕಸ್ ಮಾಡೋಣ. ಇಲ್ಲಿ ಇನ್ ಕೇಸ್ ಆಫ್ ಎನಿ ಅದರ್ ಅಪ್ರೂವ್ಡ್ ಡೊನೇಷನ್, ಆಯಿತಾ, ಬೈ ದ ಅಸೆಸಿ ದ ಅಮೌಂಟ್ ಆಫ್ ಡಿಡಕ್ಷನ್ ಮಸ್ಟ್ ಬಿ ಕ್ಯಾಲ್ಕುಲೇಟೆಡ್ ಅಂಡರ್ ದ ಫಾಲೋವಿಂಗ್ ಸ್ಟೆಪ್ಸ್. 100% ಆ್ಯಂಡ್ 50% ಇವೆರಡು ಬಿಟ್ಟು ಬೇರೆ ರೀತಿಯಲ್ಲಿ ಬಂದರೆ ದೆನ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ದಮ್ ಆಸ್ ಫಾಲೋವಿಂಗ್. ಅದು ಯಾವ ರೀತಿ ಅಂದರೆ, ಫಸ್ಟ್ ಸ್ಟೆಪ್ 1, ಕ್ಯಾಲ್ಕುಲೇಟ್ ದಿ ಟೋಟಲ್ ಅಮೌಂಟ್ ಆಫ್ ಅದರ್ ಅಪ್ರೂವ್ಡ್ ಡೊನೇಷನ್ ವಿಚ್ ಡು ನಾಟ್ ಫಾರ್ಮ್ ಎ ಪಾರ್ಟ್ ಆಫ್ ದೋಸ್ ವಿಚ್ ಹ್ಯಾವ್ 100% ಆ್ಯಂಡ್ 50%. ಅಂದರೆ ಮೊದಲು ಡಿಸ್ಕಸ್ ಮಾಡಿದ್ವಲ್ಲ 100% ಆ್ಯಂಡ್ 50%, ಅವುಗಳಲ್ಲಿ ಇರಬಾರ್ದು. ಆಯಿತಾ, ಅವುಗಳನ್ನ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ದ ಟೋಟಲ್ ಅಮೌಂಟ್ ಆಫ್ ಅಪ್ರೂವ್ಡ್ ಡೊನೇಷನ್, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಸ್ಟೆಪ್ ನಂಬರ್ 2 ಅಲ್ಲಿ
ಅಸರ್ಟೈನ್ ಅಮೌಂಟ್ ಆಫ್ ಅದರ್ ಡಿಡಕ್ಷನ್ಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ಆಯಿತಾ, ಈ ಡಿಡಕ್ಷನ್ಸ್ಗೆ ಎಷ್ಟು ಎಲಿಜಿಬಲ್ ಅದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಎಲಿಜಿಬಲ್ ಅಮೌಂಟ್ ಡಿಡಕ್ಟ್ ಮಾಡೋದು ಅಂದರೆ, ದ ಎಲಿಜಿಬಲ್ ಅಮೌಂಟ್ ಈಸ್ ದ ಲೀಸ್ಟ್ ಆಫ್ ದಿ ಫಾಲೋವಿಂಗ್. ಯಾವ ರೀತಿ? ದ ಅಮೌಂಟ್ ಆಫ್ ಅದರ್ ಅಪ್ರೂವ್ಡ್ ಡೊನೇಷನ್ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಅವರ್ ಈಸ್ ಲೆಸ್. ಅದು ತೊಗೊಳ್ಬೇಕು. ಇಲ್ಲಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಹೆಂಗೆ ಕಂಡುಹಿಡಿತೀರ ಅಂದರೆ, ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಆಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80 ಅದರ್ ದೆನ್ 80G ಪ್ಲಸ್ ಟ್ಯಾಕ್ಸಬಲ್ ಕ್ಯಾಶುವಲ್ ಇನ್ಕಮ್. ಇದನ್ನು ನೀವು ಟೋಟಲ್ ಮಾಡಿದ್ರೆ ನಿಮಗೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಬರ್ತದೆ. ಇಲ್ಲಿ ನೋಡಿ, 100% ಬರೋಂಥವ್ಗೆ 100% ಕೊಟ್ಬೇಡಿ, 50% ಬರೋವು 50% ಕೊಟ್ಬೇಡಿ. ಇನ್ನು ಯಾವ ಇವೆರಡು ಕ್ಯಾಟಗರಿಲಿ ಬರದೇ ಬರ್ತಾವಲ್ವಾ, ಅವುಗಳಿಗೆ ನೀವೇನು ಮಾಡಬೇಕು, ಈ ರೀತಿ ಫಾರ್ಮುಲಾದಲ್ಲಿ ಮಾಡಬೇಕು. ಅಂದರೆ ಟೋಟಲ್ ಅಮೌಂಟ್ ಆಫ್ ಅಪ್ರೂವ್ಡ್ ಡೊನೇಷನ್ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಅವರ್ ಈಸ್ ಲೆಸ್ ಅಷ್ಟು ಕೊಡಬೇಕು ಅವುಗಳಿಗೆ. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಹೆಂಗೆ ಕಂಡುಹಿಡ್ತೀರಿ? ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಆಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 ಅದರ್ ದೆನ್ 80G ಪ್ಲಸ್ ಟ್ಯಾಕ್ಸಬಲ್ ಕ್ಯಾಶುವಲ್ ಇನ್ಕಮ್. ಇದನ್ನು ಈಗ ಜಸ್ಟ್ ಥಿಯರಿ ಕೇಳಿಸ್ಕೊಳ್ಳಿ, ಆಯಿತಾ? ನಿಮ್ಗೊಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಡಿಸ್ಕಸ್ ಮಾಡುವಾಗ ನಿಮಗೆ ಕಂಪ್ಲೀಟ್ಲಿ ಕ್ಲಾರಿಟಿ ಬರ್ತದೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ನಾವೀಗ ಡಿಸ್ಕಸ್ ಮಾಡೋಣ. ಇದು ಯಾರಿಗೆ ಅಪ್ಲೈ ಆಗುತ್ತೆ? ಇಂಡಿವಿಜುವಲ್ಸ್ಗೆ ಅಪ್ಲೈ ಆಗುತ್ತೆ. ಏನಕ್ಕೆ ಅಪ್ಲೈ ಆಗುತ್ತೆ? ರೆಂಟ್ ಪೇಯ್ಡ್ ಟುವರ್ಡ್ಸ್ ಈಸ್ ರೆಸಿಡೆನ್ಷಿಯಲ್ ಅಕಾಮಡೇಷನ್. ಆಯಿತಾ, ರೆಂಟ್ ಪೇ ಮಾಡಿದ್ರೆ ನಿಮಗೆ 80G ಇದು ಅಪ್ಲೈ ಆಗುತ್ತೆ. ಆ್ಯಂಡ್ ವೆನ್ ಇಟ್ ಈಸ್ ಅಪ್ಲಿಕೇಬಲ್, ದ ಅಸೆಸ್ಸಿ ಈಸ್ ನಾಟ್ ಇನ್ ರಿಸಿಪ್ಟ್ ಆಫ್ ಎನಿ ಅಮೌಂಟ್ ಸಪೋರ್ಟಿಂಗ್ ದ ಪೇಮೆಂಟ್ ಆಫ್ ರೆಂಟ್ ಲೈಕ್ ಹೌಸ್ ರೆಂಟ್ ಅಲೋವೆನ್ಸಸ್. ಆಯಿತಾ, ಅವ್ನಿಗೆ HRA ಬರಲಿಲ್ಲ ಅಂದರೆ ಅಂಥ ಟೈಮಲ್ಲಿ ಅವನಿಗೆ ಡಿಡಕ್ಷನ್ ಸಿಗುತ್ತೆ. HRA ಬಂದರೆ ಸಿಗೋದಿಲ್ಲ. ಆಯಿತಾ? ಸೊ ನೆಕ್ಸ್ಟ್, ಹೌ ಮಚ್ ಹಿ ವಿಲ್ ಗೆಟ್? ದ ಅಮೌಂಟ್ ಆಫ್ ಡಿಡಕ್ಷನ್ ಈಸ್ ದ ಲೀಸ್ಟ್ ಆಫ್ ದಿ ಫಾಲೋವಿಂಗ್. ಎಷ್ಟು? 5,000 rupees per month. Excess of rent over 10% of adjusted gross total income or 25% of adjusted gross total income whichever is less. ಇಲ್ಲಿ adjusted gross total income ಗೆ ಫಾರ್ಮುಲಾ ಸೇಮ್ ಫಾರ್ಮುಲಾ. ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 ಅದರ್ ದೆನ್ 80G. ಅಲ್ಲಿ 80G ಇತ್ತಲ್ವಾ, ಇಲ್ಲಿ ಅದರ್ ದೆನ್ 80G ಪ್ಲಸ್ ಟ್ಯಾಕ್ಸಬಲ್ ಕ್ಯಾಶುವಲ್ ಇನ್ಕಮ್. ನೆಕ್ಸ್ಟ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80GGA, ಇದನ್ನು ನಾವು ಡಿಸ್ಕಸ್ ಮಾಡೋಣ. ಇದು ಯಾರಿಗೆ ಅಪ್ಲೈ ಆಗುತ್ತೆ? ಇದು ಆಲ್ ಅಸೆಸ್ಸಿಗೆ ಅಪ್ಲೈ ಆಗುತ್ತೆ. ಆ್ಯಂಡ್ ಏನಕ್ಕೆ ಅಪ್ಲೈ ಆಗುತ್ತೆ ಅಂದರೆ, ಫಾರ್ ದ ಪೇಮೆಂಟ್ ಮೇಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಫಾರ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ಸ್. ಯಾವ್ಯಾವ ಇನ್ಸ್ಟಿಟ್ಯೂಷನ್ಸು? ದ ಅಪ್ರೂವ್ಡ್ ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್, ಯೂನಿವರ್ಸಿಟಿ, ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ ಟು ಬಿ ಯೂಸ್ಡ್ ಫಾರ್ ಸೈಂಟಿಫಿಕ್ ರಿಸರ್ಚ್ and approved university, college or other institutions for research and social science or statistical research, an association or institution engaged in any approval program for rural development, and a public sector company or a local authority or institution approved by the national committee for carrying out any eligible project or scheme. ಇದೆಲ್ಲಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ. When it is applicable, the assessee must not be carrying on any business or profession. ಸೊ ಆವಾಗ ಏನಾಗುತ್ತೆ, ಇದು ಅವನಿಗೆ ಅಪ್ಲಿಕೇಬಲ್ ಆಗುತ್ತೆ. ಬಿಸ್ನೆಸ್ ಅಥವಾ ಪ್ರೊಫೆಷನ್ ಕ್ಯಾರಿ ಮಾಡಿದರೆ ಈ ವಿಲ್ ಗೆಟ್ ದೇರ್ ಓನ್ಲಿ. ಎಲ್ಲಿ ಅಲ್ಲೇ ಎಕ್ಸಾಮ್ಷನ್ಸಲ್ಲಿ ಎಕ್ಸಸ್ ಎಕ್ಸ್ಪೆನ್ಸಸ್ ತೋರಿಸ್ಬಿಡ್ತೀವಿ ಅಲ್ವಾ, ಹಾಗಾಗಿ ಇವ್ರಿಗೆ ಅದೇ ಅಪ್ಲಿಕೇಬಲ್ ಆಗಲ್ಲ. ಬಿಸ್ನೆಸ್ ಪ್ರೊಫೆಷನ್ ಕ್ಯಾರಿ ಮಾಡ್ತಿಲ್ಲ ಅಂದರೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್, ಹೌ ಮಚ್? 100% ಕಾಂಟ್ರಿಬ್ಯೂಷನ್ ಮೇಡ್. ಎಷ್ಟು ನೀವು ಕಾಂಟ್ರಿಬ್ಯೂಷನ್ ಮಾಡ್ತೀರಿ ಅಷ್ಟು ಕೂಡ ನಿಮಗೆ ಸಿಗ್ತದೆ. ಬಟ್ ನೋ ಡಿಡಕ್ಷನ್ ಈಸ್ ಅಲೌಡ್ ಇನ್ ರೆಸ್ಪೆಕ್ಟ್ ಆಫ್ ಕ್ಯಾಶ್ ಕಾಂಟ್ರಿಬ್ಯೂಷನ್ ಎಕ್ಸೀಡಿಂಗ್ 10,000. 10,000ಕ್ಕಿಂತ ಜಾಸ್ತಿ ಕ್ಯಾಶಲ್ಲಿ ಮಾಡಿದ್ರೆ ನಿಮ್ಗೆ ಸಿಗಲ್ಲ, ಚೆಕ್ ಅಲ್ಲೇ ಮಾಡಿರಬೇಕು. ನೆಕ್ಸ್ಟ್ ಲಾಸ್ಟ್ ಒನ್, ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್, ದಟ್ ಈಸ್ ಟೋಟಲ್ 32 ಇದ್ದಾವೆ. ಅದನ್ನು ನಾವು ಬರೀ 8 ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ ದಟ್ ದ ಲಾಸ್ಟ್ ಒನ್ ಈಸ್ 80U. To whom it is applicable the deduction under section 80U ಅಂದರೆ ಆನ್ ಇಂಡಿವಿಜುವಲ್ ರೆಸಿಡೆಂಟ್ ಇನ್ ಇಂಡಿಯಾ, ಇವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಫಾರ್ ವಾಟ್ ಇಟ್ ಈಸ್? ಫಾರ್ ಅಸೆಸ್ಸಿ ಹ್ಯಾವಿಂಗ್ ಡಿಸಬಿಲಿಟಿ. ಅಸೆಸ್ಸಿಗೆ ಏನಾರ ಡಿಸಬಿಲಿಟೀಸ್ ಇದ್ದರೆ ಅವಾಗ ಇದು ಅಪ್ಲಿಕೇಬಲ್ ಆಗುತ್ತೆ. ವೆನ್ ದ ಅಸೆಸ್ಸಿ ಮಸ್ಟ್ ಹ್ಯಾವ್ ಡಿಸಬಿಲಿಟಿ ಫಾರ್ ದ ಪರ್ಪಸ್ ಆಫ್ ಮೀನ್ಸ್ ಡಿಸಬಿಲಿಟಿ ಅಕಾರ್ಡಿಂಗ್ ಟು ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂದರೆ ಈಕ್ವಲ್ ಆಪರ್ಚುನಿಟೀಸ್, ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆ್ಯಂಡ್ ಫುಲ್ ಪಾರ್ಟಿಸಿಪೇಷನ್ ಆ್ಯಕ್ಟ್, ನ್ಯಾಷನಲ್ ಟ್ರಸ್ಟ್ for welfare person and assistance liberal
ಸೆರೆಬ್ರಲ್ ಪಾಲ್ಸಿ, ಮೆಂಟಲ್ ರಿಟಾರ್ಡೇಷನ್, ಮಲ್ಟಿಪಲ್ ಡಿಸಬಿಲಿಟೀಸ್ ಇರಬೇಕು. ಆಮೇಲೆ ಮೆಡಿಕಲ್ ಅಥಾರಿಟಿ ಸ್ಪೆಸಿಫೈಡ್ ಅಂಡರ್ ದಿ ಅಬೋವ್ ಮೆನ್ಷನ್ಡ್ ಆಕ್ಟ್ಸ್ ಮಸ್ಟ್ ಸರ್ಟಿಫೈ ಸಚ್ ಡಿಸಬಿಲಿಟಿ. ಎ ಕಾಪಿ ಆಫ್ ದ ಸರ್ಟಿಫಿಕೇಟ್ ಮಸ್ಟ್ ಬಿ ಸಬ್ಮಿಟೆಡ್ ಅಲಾಂಗ್ ವಿತ್ ದ ರಿಟರ್ನ್ ಆಫ್ ಇನ್ಕಮ್. ಆವಾಗ ಅವನಿಗೆ ಈ ಒಂದು ATU ಡಿಡಕ್ಷನ್ ಸಿಗುತ್ತೆ. ಎಷ್ಟು ಡಿಡಕ್ಷನ್ ಸಿಗುತ್ತೆ ಅಂದರೆ, ದ ಅಮೌಂಟ್ ಆಫ್ ಡಿಡಕ್ಷನ್ ಇಸ್ ಡಿಪೆಂಡ್ ಆನ್ ದ ಎಕ್ಸ್ಟೆಂಟ್ ಆಫ್ ಡಿಸಬಿಲಿಟಿ. ದ ಫಾಲೋವಿಂಗ್ ಟ್ಯಾಕ್ಸಬಲ್ ಗಿವ್ಸ್ ದಿ ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್. ಎಷ್ಟು ಡಿಸಬಿಲಿಟಿ ಸಿಗುತ್ತೆ ಅಂತಂದರೆ, ಅವ್ನಿಗೇನಾದ್ರು ಡಿಸಬಿಲಿಟಿ ಲೆಸ್ ದೆನ್ 40% ಇದ್ದರೆ ಏನೂ ಸಿಗಲ್ಲ ಡಿಡಕ್ಷನ್ಸು. 40% ಆರ್ ಮೋರ್ ಬಟ್ ಲೆಸ್ ದೆನ್ 80% ಇದ್ದರೆ 75,000 ಸಿಗುತ್ತೆ. 80%ಗಿನ್ನ ಜಾಸ್ತಿ ಇದ್ದರೆ 1,25,000 ಡಿಸಬಿಲಿಟಿ ಸಿಗ್ತದೆ, ಡಿಡಕ್ಷನ್ ಸಿಗ್ತದೆ. ಇದಿಷ್ಟು ನಾವು ಡಿಸ್ಕಸ್ ಮಾಡಿರ್ತಕ್ಕಂತಹ ಒಂದು ಥಿಯರಿ ಪಾರ್ಟ್ ಅಂಡರ್ ಸೆಕ್ಷನ್ 80C to 80U. ಬಟ್ ವಿ ಡಿಸ್ಕಸ್ಡ್ ಓನ್ಲಿ 8: 80C, 80CCC, 80CCD, 80D, 80G, 80GG, 80GGA, 80U. ಆಯಿತಾ? ಈಗ ನಾವು ನೆಕ್ಸ್ಟ್ ಒಂದು ಸೀರೀಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಪ್ರಾಬ್ಲಮ್ಸ್ ಆನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80. ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 ಇದರ ಮೇಲೆ ನಾವು ಇಲ್ಲುಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ಅಲ್ಲಿಗೆ ನಿಮ್ಗೆ ಈಗ ಒಂದು ಐಡಿಯಾ ಬಂದಿದೆ ಡಿಡಕ್ಷನ್ಸ್ ಅಂದ್ರೆ ಏನು ಅಂತ. ದೇರ್ ಯು ವಿಲ್ ಗೆಟ್ ಕ್ಲಾರಿಟಿ. ಸೊ ದ ಚಾಪ್ಟರ್ ವಿಲ್ ಕಮ್ ಎಂಡ್. ಆಯಿತಾ? ವೆರಿ ಸಿಂಪಲ್ ಚಾಪ್ಟರ್ ದಿಸ್ ಈಸ್. ಸೊ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಸೀರೀಸ್ ಇಲ್ಲುಸ್ಟ್ರೇಷನ್ ಆನ್ ದಿಸ್ 80 ಡಿಡಕ್ಷನ್ ಅಂಡರ್ ಸೆಕ್ಷನ್ 80. ಓಕೆ, so thanks for watching. Have a great day. Jai Hind.